ನೀವು ಭ್ರಷ್ಟಾಚಾರಗಳು ಮಾಡಿಕೊಂಡು ಹೋಗ್ತಾ ಇದ್ರಿ. ಯಾವ ಪುರುಷಾಂತರಕ್ಕೋಸ್ಕರವಾಗಿ ಸಮಾವೇಶಗಳು ಮಾಡ್ತಾ ಇದ್ವಿ. ನಿಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರು ನುಂಗಿ ಹಾಕಿದ್ರು, ತಿಂದ್ರು, ಭ್ರಷ್ಟಾಚಾರ ಮಾಡಿದ್ರು. ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು. ಬೋವೆ ಅಭಿವೃದ್ಧಿ ನಿಗಮದಲ್ಲಿ 106 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದಾರ, 106 ಕೋಟಿ ರೂಪಾಯಿ ನುಂಗಿ ಹಾಕಿದಾರ. ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾದಗಿರಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಯಾರೋ ಒಬ್ಬ MLA ಅವರು ಪರಶುರಾಮನ್ ಅಂತವರು MLA ಅವರು ಏನು ಕಿರುಕುಳ ಕೊಟ್ಟಿದ್ದಾನ, ಲಂಚ ಕೇಳಿದಾರೆ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ. ಚೆನ್ನಾರೆಡ್ಡಿ MLA ಚೆನ್ನಾರೆಡ್ಡಿ ಹಣ ಕೇಳಿದಂತೆ ಆತ್ಮಹತ್ಯೆ ಮಾಡಿಕೊಂಡ್ರು. 40 ಲಕ್ಷ ರೂಪಾಯಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ರೂಪಾಯಿ. ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನೋಡಿ. ನಾವೆಲ್ಲರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಮಂತ್ರಿಗಳಾದಂಥ ತಿಮ್ಲಾಪುರ್ ಅವರು 106 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. ಇವರು ಸರ್ಕಾರದಲ್ಲಿ ಇದ್ದಂಥ ಎಲ್ಲ ಮಂತ್ರಿಗಳು ಅಲಿಬಾಬಾ ಚಾಲೀಶ್ವರ ಅಂತ ಸಿನಿಮಾಗಳು ಕೇಳಿದಲ್ಲ, ಕಥೆಗಳು ಕೇಳಿದಲ್ಲ, ಆ ಪರಿಸ್ಥಿತಿ ಸರ್ಕಾರದ ಪರಿಸ್ಥಿತಿ ಆಗಿದೆ. ಸರ್ಕಾರ ಏನು ಉಳಿದಿಲ್ಲ. ಇವತ್ತು ಸ್ವಾಭಿಮಾನ ಸಮಾವೇಶ ಅಂತ ಮಾಡ್ತಾ ಇದ್ರಿ. ಸ್ವಾಮಿ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆಲ್ಲರಿಗೂ ಇವತ್ತು ಸ್ವಾಭಿಮಾನ ಸಮಾವೇಶ ಮಾಡ್ತಾ ಇದ್ರಲ್ಲ, ನಮ್ಮ ಬಡವರು ಜಮೀನೆಲ್ಲ ಕೂಡ ಜತಾತೀತವಾಗಿ ಇವತ್ತು ವಕ್ಫ್ ಅಂತೇಳಿ ಮಾಡ್ತಾ ಇದ್ದೀರಲ್ಲ. ಸುಮಾರು 2 ಲಕ್ಷ ಎಕರೆ 2 ಲಕ್ಷ ಹೆಕ್ಟೇರ್ ಪ್ರದೇಶ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಆಸ್ತಿ ನಮಗೆ ಉಳಿಯಲ್ಲ. ನಮ್ಮ ತಾತ ಮುತ್ತಾತರು ಸಂಪಾದನೆ ಮಾಡಿದಂಥ ಆಸ್ತಿ ನಮಗೆ ಉಳಿಯಲ್ಲ. ನೆನಪಿಡ್ಕೋಬೇಡ್ರಿ. ಇವರಿಗೆಲ್ಲರಿಗೂ ತಿರುಗಿ ಬಿಡಬೇಕು. ನಾವು ತಿರುಗಿ ಬಿಡಬೇಕು. ಹೆಂಗೆ ತಿರುಗಿ ಬಿಡಬೇಕಂದ್ರೆ, ಇನ್ನು ಮುಂದೆ ಯಾರನ್ನ ರೈತರ ಆಸ್ತಿ ಕೈ ಹಾಕಿದ್ರಿಗಿನ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು. ಆ ರೀತಿ ತಿರುಗಿ ಬಿಡಬೇಕು ನಾವೆಲ್ಲರೂ. ಸ್ವಾಮಿ, ಇವತ್ತು ಎಲ್ಲರ ಆಸ್ತಿಯನ್ನು ವಕಫ್ ಅಂತ ಮಾಡ್ತಾ ಇದ್ರಲ್ಲ. ಇವತ್ತು ನಿಮ್ಮಲ್ಲಿದ್ದಂಥ ವಕ್ಫ್ ಮಂತ್ರಿಗಳು ಅಂತ ಜಮೀರ್ ಅಹಮದ್ ಅವರು ಕೋಟೀಶ್ವರರು. ಎಷ್ಟು ಹಣ ಇದೆ ನಾನು ಅವ್ರಿಗೆ ಗೊತ್ತಿಲ್ಲಂತೆ. ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ನೋಡ್ತಿದ್ವಿ, ದೇವೇಗೌಡರನ್ನೇ ಕೊಡಕಂತಿದ್ದಂತೆ ದೊಡ್ಡ ಮನುಷ್ಯ. ಅಲ್ರಿ, ನಮ್ಮ ಬಡವರ ಆಸ್ತಿನೇ ಬೇಕಾಗಿದೆ ನಿಮಗೆ. ಇವತ್ತು ನಿಮ್ಮ ಕಾಂಗ್ರೆಸ್ಸಿನ ನಾಯಕರು ಮಂತ್ರಿಗಳಂತ ಜಮೀರ್ ಅಹಮದ್ ಅವರ ಆಸ್ತಿಯನ್ನು ವಕ್ಫ್ ಅಂದೇಳಿ ಮಾಡ್ರಿ. ಯಾರು ಬೇಡ ಹೇಳೋಕ್ಕೋಗಲ್ಲ. ಅವ್ರ ಆಸ್ತಿ ವಕ್ಫ್ ಅಂತ ಮಾಡ್ರಿ. DK ಶಿವಕುಮಾರ್ ಅವರು ಆಸ್ತಿಯನ್ನು ವಕ್ಫ್ ಅಂತ ಮಾಡ್ರಿ. ಬೈರತಿ ಸುರೇಶ್ ಅವರ ಆಸ್ತಿಯನ್ನು ವಕ್ಫ್ ಅಂತ ಮಾಡಲಿ. ಇದೇನ್ರಿ ಸ್ವಾಮಿ, ಬಡವರ ಆಸ್ತಿಯನ್ನು ವಕ್ಫ್ ಅಂತ ಮಾಡ್ತಾ ಇದ್ರಿ ಸ್ವಾಮಿ. ಇವತ್ತು ಮುಖ್ಯಮಂತ್ರಿಗಳು ಸುಮಾರು ಇಡಿಯಲ್ಲಿ ಇಷ್ಟು ದಿನಗಳ ಕಾಲ ನಾನು ತಪ್ಪು ಮಾಡಿಲ್ಲ ಕೇಂದ್ರದವರೆಲ್ಲರೂ ಸೇರಿ ಇಡಿಯನ್ನು ಬಿಟ್ಟು, ಇನ್ಕಮ್ ಟ್ಯಾಕ್ಸ್ ಅನ್ನು ಬಿಟ್ಟು, CBI ಬಿಟ್ಟು ನನಗೆ ಬೆನ್ನು ಹತ್ತಿದಾರ. ನನ್ನ ಮೇಲೆ ಇಲ್ಲಿದ ಆರೋಪಣ ಮಾಡಿ ನನ್ನ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಇಡಿ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ. 106 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಅದಕ್ಕೋಸ್ಕರವಾಗಿ ನನ್ನೆಲ್ಲ ಅಣ್ಣ ತಮ್ಮಂದ್ರೆ ವಿನಂತಿ ಮಾಡ್ಕೊತೀನಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರವಾಗಿ ನಮ್ಮ ಸರ್ಕಾರ 500 ಕೋಟಿ ನಮ್ಮ ರಾಜೀವ್ ಗೌಡ್ರನ್ನವ್ರು ಕೇಳಿದ್ರು. ಅಣ್ಣರೇ, ಈ ಭಾಗ ಅಭಿವೃದ್ಧಿ ಆಗಬೇಕಂದ್ರೆ ಸುಮಾರು 5,000 ಕೋಟಿ ಕೊಡಬೇಕಂದೇಳಿ ಅವತ್ತು ಯಡಿಯೂರಪ್ಪನವರು 5,000 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿದರು. ಅದಕ್ಕೋಸ್ಕರವಾಗಿ ಮುಂಬರುವಂಥ ದಿನಗಳಲ್ಲಿ ಈ ಕಲ್ಯಾಣ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರಿಗಿನ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡ್ರಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೆ. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇವತ್ತು ನಾನು ಮೊನ್ನೆ ನಡೆದಂಥ ಚುನಾವಣೆಗಳ ಬಗ್ಗೆ, ಲೋಕಸಭಾ ಚುನಾವಣೆಗಳ ಬಗ್ಗೆ ಯಾರು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ನಾಯಕರು ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿಯನ್ನು ಕಟ್ಟಾನ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಯಾವ ರೀತಿ ಹಮೀರ್ ರೆಡ್ಡಿ ಅವರು ಸೋತಾಗಿದ್ದಾರ, ನಾನು ಸೋತೋಗಿನಿ, ರಾಜುಗೌಡರು ಸೋತೋಗಿದ್ದಾರ, ನಮ್ಮೆಲ್ಲ ನಾಯಕರು ಯಾವ ರೀತಿ ಸೋತೋಗಿದ್ದೋ 2028ರಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅಂತ ಕೆಲಸ ಮಾಡಲಿ. ಈ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರಲಿ.